ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಡಿಜಿಟಲ್ ಜನಗಣತಿಯ ಮಹಾಯಜ್ಞ ಆರಂಭ. ಪ್ರಧಾನಿ ನರೇಂದ್ರ ಮೋದಿ ಸೇರಿ ಹಲವು ಗಣ್ಯರಿಂದ ಮೊದಲ ದಿನವೇ ಸ್ವಯಂ ಗಣತಿ ನೋಂದಣಿ. ಲಿಂಗೈಕ್ಯ ಡಾ ಶ್ರೀ ಶಿವಕುಮಾರ ಸ್ವಾಮೀಜಿ 119ನೇ ಜನ್ಮದಿನಾಚರಣೆ. ಸಿದ್ದಗಂಗಾ ಶ್ರೀಗಳು ರಾಷ್ಟ್ರದ ಆತ್ಮ ಸಾಕ್ಷಾತ್ಕಾರಕ್ಕೆ ಪ್ರತಿರೂಪ. ರಾಷ್ಟ್ರಪತಿ ದ್ರೌಪದಿ ಮುರ್ಮು. ವಾಣಿಜ್ಯ ಸಿಲಿಂಡರ್ ಮತ್ತೆ ದುಬಾರಿ. ಯುದ್ಧ ಪರಿಣಾಮ. ಪ್ರೀಮಿಯಂ ಪೆಟ್ರೋಲ್, ಡೀಸೆಲ್, ಎಟಿಎಫ್ ದರ ಹೆಚ್ಚಳ. ನಾಳೆ ರಾಜ್ಯಕ್ಕೆ ಕೇಂದ್ರ ಸಚಿವ ಅಮಿತ್ ಶಾ. ಬಿಜಿಎಸ್ ಕಾರ್ಯಕ್ರಮದಲ್ಲಿ ಭಾಗಿ. ಕರ್ನಾಟಕ ಕುಸ್ತಿಪಟುಗಳಿಗೆ 7 ಪದಕ. ಪ್ರತಿಷ್ಠಿತ ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ 2026. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಜೆಎಸ್ಐನಿಂದ ಲಾಲ್ಬಾಗ್ನಲ್ಲಿ ಅಧ್ಯಯನ. ಸಿಲ್ಕ್ ಬೋರ್ಡ್ ಮತ್ತು ಹೆಬ್ಬಾಳ ನಡುವೆ ಸಂಪರ್ಕ ಕಲ್ಪಿಸುವ ಸುರಂಗ ರಸ್ತೆ ಯೋಜನೆ 3 ತಿಂಗಳಲ್ಲಿ ವರದಿ ಸಲ್ಲಿಕೆ. ದ್ವಿಭಾಷಾ ಸೂತ್ರಕ್ಕೆ ಬಲ. 2026-27ರಿಂದ ಕನ್ನಡ ಇಂಗ್ಲಿಷ್ ಬೋಧನೆ ವಿಸ್ತರಣೆ. 1.55 ಲಕ್ಷ ಶಿಕ್ಷಕರನ್ನು ಸಜ್ಜುಗೊಳಿಸಲು ಡಿಎಸ್ಇಆರ್ಟಿ ರೆಡಿ. ಶಾಲಾ ಮಕ್ಕಳ ಸ್ಕ್ರೀನ್ ಸಮಯ ಕಡಿತಕ್ಕೆ ಕ್ರಮ. ಸಚಿವ ದಿನೇಶ್ ಗುಂಡೂರಾವ್. ಅಪ್ರಾಪ್ತರ ಡಿಜಿಟಲ್ ಕರಡು ಸಿದ್ಧ. ಸಿಬಿಎಸ್ಇ 3ರಿಂದ 8ನೇ ತರಗತಿ ಮಕ್ಕಳಿಗೆ ಎಐ ಕಲಿಕೆ. ಹೊಸ ಪಠ್ಯಕ್ರಮ ಅನಾವರಣಗೊಳಿಸಿದ ಕೇಂದ್ರ. ಕರಗ ಸಂಭ್ರಮ. ಭಕ್ತರ ಹರ್ಷೋದ್ಗಾರ. ದೇವರ ನಾಮಸ್ಮರಣೆ, ಮಲ್ಲಿಗೆ ಹೂವಿನ ಸಮರ್ಪಣೆ. ಗಲ್ಲಿ ಗಲ್ಲಿಗಳಲ್ಲಿ ಸಡಗರ.